ನಾವು ಯೋಚನೆ ಮಾಡುವಂತ ಒಂದು ವಿಚಾರ ಆಗಿದೆ. ಹಲವಾರು ಬರೀ ನಮ್ಗೇನೆ ಚಿಂತೆ ಬರುತ್ತೆ. ಎಷ್ಟೆಲ್ಲ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ, ಅಲೋಪತಿ ಬಿಟ್ಟು ನಾವು ಆಯುರ್ವೇದಕ್ಕೆ ಹೋಗ್ತೀವಿ, ಆಯುರ್ವೇದಕ್ಕಾಗಿಲ್ಲ ಹೋಮಿಯೋಪತಿಗೆ ಹೋಗ್ತೀವಿ, ಪುನಃ ಅಲೋಪತಿಗೆ ಬರ್ತೀವಿ. ಈ ರೀತಿ ನಾವು ಹಲವಾರು ಕಡೆ ಓಡಾಡ್ತಾನೆ ಇರ್ತೀವಿ, ಪ್ರತಿಯೊಂದು ವಿಚಾರಕ್ಕೂ, ಸಣ್ಣ ಪುಟ್ಟ ಕಾಯಿಲೆಗೂ ಕೂಡ. ಆದ್ರೆ ಕಾಯಿಲೆಗಳು ಮಾತ್ರ ಬಿಟ್ಟು ಹೋಗೋದೇ ಇಲ್ಲ. ನಮ್ಗನ್ಸುತ್ತೆ ನಾವ್ ಇಷ್ಟೆಲ್ಲ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ, ಅಥವಾ ಇಷ್ಟೊಂದು ನಾವು ರೆಗ್ಯುಲರ್ ಚೆಕ್ಅಪ್ ಮಾಡ್ತಾ ಇದ್ದೀವಿ, ನಾವು ಫಿಸಿಕಲ್ ಎಕ್ಸರ್ಸೈಸ್ ಮಾಡ್ತಾ ಇದ್ದೀವಿ, ಫುಡ್ ಅಲ್ಲಿ ಡೈಟ್ ತಗೊಳ್ತಾ ಇದ್ದೀವಿ, ಆದ್ರೂ ಕೂಡ ಯಾಕೆ ಕಾಯಿಲೆ ನಮ್ಮಿಂದ ಬಿಟ್ಟು ಹೋಗ್ತಾ ಇಲ್ಲ? ಒಂದು ಬಿಟ್ರೆ ನೆಕ್ಸ್ಟ್ ಗೆ ಬರ್ತಾ ಇರುತ್ತೆ, ಯಾಕೆ? ಇವತ್ತಾದ್ರೂ ನಾವು ಅದ್ರ ಬಗ್ಗೆ ಯೋಚನೆ ಮಾಡಿದೀವ? ಸಂಕಲ್ಪ ಅಂತೂ ನಡೆಯುತ್ತೆ, ಆದ್ರೆ ಯಾಕೆ ಇರ್ಬೋದು? ಅದ್ರ ಕಾರಣ ಏನು? 2 ಕಾರಣಗಳು ನಾವು ನೋಡ್ಬೋದು. ಒಂದು ಬೇಸಿಕ್ ಆಗಿ ಇಂಪಾರ್ಟೆಂಟ್ ಆಗಿರುವಂತ ವಿಚಾರ, ಹಳೆ ಕಾಲದಲ್ಲಿ ನಾವು ನೋಡಿದ್ರೆ ಅವ್ರದ್ದು ಜೀವನ ಶೈಲಿನೇ ಬೇರೆ ಇತ್ತು, ಅವರ ಆಹಾರ ರೀತಿನೇ ಬೇರೆ ಇತ್ತು. ಅದರಿಂದ ಅವತ್ತಿನ ಕಾಲದ ಜನಗಳಲ್ಲಿ ತುಂಬಾನೇ ಆರೋಗ್ಯ ಇತ್ತು. ಸಣ್ಣ ಪುಟ್ಟ ಕಾಯಿಲೆಗಳು ಮಾತ್ರ ಏನೋ ವರ್ಷಕ್ಕೆ 1-2 ಸತಿ ಬರ್ತಿತ್ತು. ಆದ್ರೆ ಇವತ್ತಿನ ಜಗತ್ತಲ್ಲಿ ನೋಡಿದ್ರೆ ನಿತ್ಯವೂ ಕೂಡ ರೋಗಿಯಾಗಿರುವಂತ ಸ್ಥಿತಿ ಬಂದಿದೆ. ಅದ್ರ ಪ್ರಾಕ್ಟಿಕಲ್ ಪ್ರೂಫ್ ಏನು? ಇವತ್ತು ಬೆಳೀತಾ ಇರುವಂತಹ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳು, ಅದೇ ರೀತಿನೇ ಮೆಡಿಕಲ್ ಶಾಪ್ಗಳು. ಅದರಿಂದ ಈ ಕಾಯಿಲೆ ಬಿಟ್ಟು ಹೋಗದಿರೋಕೆ ಒಂದು ಮೇನ್ ಕಾರಣ, ಹೇಗೆ ಹಳೆ ಕಾಲದಲ್ಲಿ ಹೇಳ್ತಾರೆ, ನಾವು ಆಹಾರ ತಿನ್ಬೇಕು, ಆದ್ರೆ ಆಹಾರವನ್ನ ಪ್ರಸಾದ ರೂಪದಲ್ಲಿ ಸೇವನೆ ಮಾಡಿ, ಆಹಾರವನ್ನ ಔಷಧಿಯ ರೂಪದಲ್ಲಿ ಸೇವನೆ ಮಾಡಿ. ಆದ್ರೆ ಇವತ್ತು ನಾವು ಆಹಾರ ಸೇವನೆ ಮಾಡೋ ರೀತಿನೇ ಬೇರೆ. ನಾವು ನಾಲಿಗೆಗೆ ರುಚಿಗೆ ಏನೆಲ್ಲ ಇರುತ್ತೋ ಅದೆಲ್ಲ ನಾವು ತಿನ್ಲಿಕ್ಕೆ ಶುರು ಮಾಡಿದ್ದೀವಿ. ಆಗ ನಮ್ಮ ಆಹಾರ ಔಷಧಿ ಆಗಿರ್ಬೇಕು, ನಮ್ಮ ಆಹಾರ ಪ್ರಸಾದ ರೂಪದಲ್ಲಿ ಆಗಿರ್ಬೇಕಾದ್ರೆ ಆ ಆಹಾರದಲ್ಲಿ ಬ್ಲೆಸ್ಸಿಂಗ್ಸ್ ಇರಬೇಕು. ಇವತ್ತು ನಾವು ನೋಡ್ತಾ ಇದ್ದೀವಿ, ಹಲವಾರು ಜನ ಅನಿಮಲ್ ಪ್ರೇಮಿಗಳು ಇರ್ತಾರೆ. ಅದಕ್ಕೋಸ್ಕರ ಅವರು ಪ್ರತಿಷೇಧವನ್ನ ಮಾಡ್ತಾರೆ, ಪ್ರೊಟೆಸ್ಟ್ ಅನ್ನ ಮಾಡ್ತಾರೆ, ಪ್ರಾಣಿಗಳಿಗೆ ಏನು ತೊಂದರೆ ಕೊಡಬಾರ್ದು ಆ ರೀತಿ. ಆದ್ರೆ ಅದೇ ವ್ಯಕ್ತಿಗಳ ಮನೆಯಲ್ಲಿ ತಟ್ಟೆ ಒಳಗಡೆ ನೋಡಿದ್ರೆ ನಮ್ಗೆ ನೋಡ್ಬೋದು, ಎಷ್ಟೋ ಪ್ರಾಣಿಗಳು ವೆರೈಟಿ ಆಗಿ ಆ ತಟ್ಟೆಯಲ್ಲಿ ಇರುತ್ತೆ, ಅದನ್ನ ಸೇವನೆ ಮಾಡ್ತಾರೆ. ಅಂದ್ಮೇಲೆ ನಾವು ಒಂದು ಕಡೆ ಔಷಧಿಯನ್ನ ತಗೊಳ್ತಾ ಇದ್ದೀವಿ, ಡೈಟ್ ಮಾಡ್ತಾ ಇದ್ದೀವಿ, ಎಕ್ಸರ್ಸೈಸ್ ಮಾಡ್ತಾ ಇದ್ದೀವಿ, ಆದ್ರೆ ನಾವು ತಕೊಳ್ಳುವಂತ ಆಹಾರದಲ್ಲಿ ಬ್ಲೆಸ್ಸಿಂಗ್ಸೇ ಇಲ್ಲ. ದುವಾ ಇಲ್ಲದೆ ಇರುವಂತಹ ಒಂದು ಆಹಾರ ಪದಾರ್ಥ ನಾವು ಏನ್ ಸೇವನೆ ಮಾಡ್ತೀವಿ, ಅದರಿಂದ ಯಾವತ್ತೂ ಕೂಡ ನಮ್ಮ ಶರೀರಕ್ಕೆ ಆರೋಗ್ಯ ತಂದ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಏಕೆಂದ್ರೆ ನಾವು ತಿನ್ನುವ ಆಹಾರದಲ್ಲಿ ನೋವಿದೆ, ಅವ್ರ ಮನಸ್ಸಲ್ಲಿರುವಂತಹ ವೇದನೆ ಇದೆ, ಅವರಲ್ಲಿರುವಂತಹ ನರಳಾಟ, ಏನ್ ಅವ್ರು ಅನುಭವ ಮಾಡಿದ ಆ ದುಃಖ ಎಲ್ಲವೂ ಕೂಡ ನಾವು ಅದನ್ನ ಸೇವನೆ ಮಾಡ್ತಾ ಇದ್ದೀವಿ. ಅಂದ್ಮೇಲೆ ಆ ತಿನ್ನುವ ಆಹಾರದಲ್ಲಿ ಬ್ಲೆಸ್ಸಿಂಗ್ಸ್ ಇಲ್ಲ. ಆ ತಿನ್ನುವ ಆಹಾರ ಎಂದಿಗೂ ಕೂಡ ಅದು ಪ್ರಸಾದ ರೂಪದಲ್ಲಿ ಇರಲ್ಲ. ಅದರಿಂದ ಇವತ್ತಿನ ಕಾಲಘಟ್ಟದಲ್ಲಿ ಪ್ರಸಾದ ರೂಪದಲ್ಲಿ ಏನ್ ನಾವು ಊಟ ಮಾಡ್ಬೇಕಿತ್ತು, ಯಾವುದು ಒಂದು ಔಷಧಿಯ ರೂಪದಲ್ಲಿ ಊಟ ಸೇವನೆ ಮಾಡ್ಬೇಕಿತ್ತು, ಇಲ್ಲಿ ನಾವು ಔಷಧಿಯನ್ನ ಊಟದ ರೂಪದಲ್ಲಿ ತಿನ್ನುವಂತ ಆ ಒಂದು ಪರಿವರ್ತನೆ ಇವತ್ತು ನಾವು ಕಾಣ್ತಾ ಇದ್ದೀವಿ. ಇವತ್ತು ಅನ್ನಕ್ಕಿಂತ ಜಾಸ್ತಿ ನಾವು ಮೆಡಿಸಿನ್ಸ್ ಅನ್ನ ತಗೊಳ್ಳುವಂತ ಸ್ಥಿತಿಗೆ ಬಂದಿದ್ದೀವಿ. ಅದರಿಂದ ನಮ್ಮ ಊಟದಲ್ಲಿ ಯಾವಾಗ್ಲೂ ಕೂಡ ನಾವ್ ಏನ್ ಅನ್ನ ಊಟ ಮಾಡ್ತೀವೋ ಪ್ರಸಾದ ರೂಪದಲ್ಲಿ ಊಟ ಮಾಡಿ. ಅದರಿಂದ ಹಳೆ ಕಾಲದಲ್ಲಿ ಭಗವಂತ ನೆನಪಿಂದ ಊಟ ಮಾಡಿ ಅಂತ ಹೇಳ್ತಾರೆ. 2ನೇದು ನಾವು ಕದ್ದು ಅಥವಾ ಯಾವುದೋ ರೂಪದಲ್ಲಿ ಬೇರೆಯವ್ರನ್ನ ದೋಕೆಯಿಂದ ನಾವು ತಂದಿರುವಂತ ಹಣದಿಂದ ಎಲ್ಲ ನಾವು ಸಂಪಾದನೆ ಮಾಡಿ ಬಂದಿರುವಂತ ಅಂತ ಹಣದಿಂದ ನಾವು ನಮಗೇನಾದ್ರೂ ಊಟ ತಿಂಡಿಯ ಖರ್ಚಿಗಾಗಿ ತಗೊಂಡ್ರೆ ಆ ಅನ್ನ ಯಾವತ್ತೂ ಕೂಡ ನಮ್ಮ ಮೈಗೆ ಆರೋಗ್ಯ ತರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ನಮ್ಮ ಆಹಾರದಲ್ಲಿ ಬಹಳಷ್ಟು ಗಮನ ಕೊಡೋದು ಅವಶ್ಯಕವಾಗಿದೆ. 2ನೇ ವಿಚಾರ ಯಾವುದು? ಹೇಗೆ ನಾವು ನಮ್ಮ ಶರೀರದ ಆರೋಗ್ಯಕ್ಕಾಗಿ ಒಂದು ನಮ್ಗೆ ಎಕ್ಸರ್ಸೈಸ್, 2ನೇದು ನಮ್ದು ರೆಸ್ಟ್ ಅವಶ್ಯಕತೆ. ಅದರಿಂದ ರಾತ್ರಿಯ ವೇಳೆ ನಾವು ಎಲ್ಲ ಕೆಲಸ ಕಾರ್ಯವನ್ನ ಬಿಟ್ಟು ನಾವು ಹಾಯಾಗಿ ರೆಸ್ಟ್ ಮಾಡಕ್ ಹೋಗ್ತೀವಿ. ನಾವು ಬರೀ ಶರೀರಕ್ಕೆ ರೆಸ್ಟ್ ಅನ್ನ ಮಾಡ್ತೀವಿ ಹೊರತು ನಮ್ಮ ಮನಸ್ಸಿಗೆ ರೆಸ್ಟ್ ಇರಲ್ಲ. ಏಕೆಂದ್ರೆ ರಾತ್ರಿ ಒಂದು ತುಂಬಾ ಲೇಟ್ ಆಗಿ ಊಟ ಮಾಡಿರ್ತೀವಿ, 2ನೇದು ಲೇಟ್ ಆಗಿ ನಿದ್ರೆ ಮಾಡಿರ್ತೀವಿ. ಆಗ ಲೇಟ್ ಯಾಕೆ? ನಾವು ಒಂದಿಲ್ಲದಿದ್ರೆ ಸೀರಿಯಲ್ಸ್ ಅನ್ನ ನೋಡ್ತಾ ಇರ್ತೀವಿ ಅಥವಾ ಸಿನಿಮಾಗಳನ್ನ ನೋಡ್ತಾ ಇರ್ತೀವಿ,
ಅಥವಾ ಲಾಸ್ಟ್ ನ್ಯೂಸ್ಗಳನ್ನ ನೋಡ್ತಾ ಇರ್ತೀವಿ. ಇದೆಲ್ಲವೂ ಕೂಡ ಪಾಸಿಟಿವ್ ಅಲ್ಲ, ಇದೆಲ್ಲದರಲ್ಲೂ ಕೂಡ ನೆಗೆಟಿವ್ ವೈಬ್ರೇಷನ್ ಇರುತ್ತೆ. ನೆಗೆಟಿವ್ ಎನರ್ಜಿನೇ ನಮ್ಮೊಳಗಡೆ ತುಂಬುತ್ತಾ ಹೋಗ್ತೀವಿ. ಹಾಗೇನೆ ಫೋನಲ್ಲೂ ಕೂಡ ಅನೇಕ ಪ್ರಕಾರದ ವಿಡಿಯೋಸ್ಗಳನ್ನ ನೋಡ್ತಾ ಇರ್ತಾರೆ. ಅದರಲ್ಲೂ ಕೂಡ ಏನ್ ಪಾಸಿಟಿವಿಟಿ ಇರಲ್ಲ. ಇದೆಲ್ಲವೂ ಕೂಡ ನಾವು ಮನಸ್ಸೇನೋ ರಾತ್ರಿಯ ಸಮಯದಲ್ಲಿ ರೆಸ್ಟ್ ಅಲ್ಲಿ ಹೋಗ್ಬೇಕು, ಪೀಸ್ ಆಗಿರ್ಬೇಕು. ಇದು ಮನಸ್ಸು, ಶರೀರ ರಸ್ತಲ್ಲಿ ಇಟ್ಟಿರ್ತೀವಿ ಹೊರತು ಮನಸ್ಸು ಆಗ್ಲೂ ಕೂಡ ಏನಾಗುತ್ತೆ, ಆಲೋಚನೆಗಳನ್ನ ಮಾಡುತ್ತವೆ. ನಾವೇನೆಲ್ಲ ಕೇಳಿದ್ದೀವಿ, ಏನೆಲ್ಲ ನೋಡ್ತಾ ಇದೀವಿ, ಇದೆಲ್ಲವೂ ಕೂಡ ರಾತ್ರಿ ಸ್ವಪ್ನದ ರೂಪದಲ್ಲಿ ಬರ್ಲಿಕ್ಕೆ ಶುರು ಆಗುತ್ತೆ. ಅಂದ್ಮೇಲೆ ಆಗ್ಲೂ ಕೂಡ ಮನಸ್ಸು ವರ್ಕಿಂಗ್ ಅಲ್ಲಿ ಇರುತ್ತೆ. ಆಗ ಮನಸ್ಸಿನ ಆಲೋಚನೆಗಳು ಕಲುಷಿತವಾಗ್ಲಿಕ್ಕೆ ಶುರುವಾಗುತ್ತೆ. ಆಲೋಚನೆಗಳಲ್ಲಿ ಯಾವಾಗ ಆ ಒಂದು ಕಲುಷಿತನ ಬರುತ್ತೆ, ಆಗ ನಮ್ಮ ಸಂಸ್ಕಾರ ಸ್ವಭಾವದಲ್ಲೂ ಅದು ಎಫೆಕ್ಟ್ ಆಗುತ್ತೆ. ನಮ್ಮ ಸ್ವಭಾವ ಸಂಸ್ಕಾರಗಳು ಕೂಡ ಏನಾಗುತ್ತೆ, ಕಲುಷಿತವಾಗ್ಲಿಕ್ಕೆ ಶುರುವಾಗುತ್ತೆ, ನೆಗೆಟಿವ್ ಆಗ್ಲಿಕ್ಕೆ ಶುರುವಾಗುತ್ತೆ, ಆಸುರ್ಯವಾಗ್ಲಿಕ್ಕೆ ಶುರುವಾಗುತ್ತೆ. ಆಗ ಅದರ ಪ್ರಭಾವ ಡೈರೆಕ್ಟ್ ಎಲ್ಲಿ ಎಫೆಕ್ಟ್ ಆಗುತ್ತೆ, ನಮ್ಮ ಸ್ವಾಸ್ಥ್ಯ, ನಮ್ಮ ಆರೋಗ್ಯಕ್ಕೆ ಅದು ಎಫೆಕ್ಟ್ ಆಗುತ್ತೆ. ಆಗ ಮನಸ್ಸು ಕಲುಷಿತ ಅಂದ್ಮೇಲೆ ನಮ್ಮ ದೇಹವನ್ನು ಕೂಡ ಏನಾಗುತ್ತೆ, ರೋಗಿಯನ್ನಾಗಿ ಮಾಡುತ್ತೆ. ಅದರಿಂದ ಈ ಎರಡು ಪ್ರಕಾರದ ವಿಚಾರ ಏನಿದೆ, ಒಂದು ಆಹಾರ, ನಾವು ಊಟ ಮಾಡೋದೇನು ಶರೀರಕ್ಕೆ ಆರೋಗ್ಯಕ್ಕೋಸ್ಕರ ಅಂದ್ಮೇಲೆ ಅದು ಶುದ್ಧವಾಗಿರ್ಬೇಕು, ಪ್ರಸಾದ ರೂಪದಲ್ಲಾಗಿರ್ಬೇಕು. ಮತ್ತೆ ನಾವು ಏನು ಅನ್ನ, ಒಂದು ತುತ್ತ ಅನ್ನ ಆದ್ರೂ ಕೂಡ ಅದರಲ್ಲಿ ಬ್ಲೆಸ್ಸಿಂಗ್ಸ್ ತುಂಬಿರ್ಬೇಕು. ಎರಡನೇದು, ಮನಸ್ಸನ್ನ ಸದಾ ರಾತ್ರಿ ಹೊತ್ತು ರೆಸ್ಟ್ ಕೊಡುವಂಥದ್ರಲ್ಲಿ ನಾವು ಬಹಳಷ್ಟು ಗಮನ ಇಟ್ಕೋಬೇಕು, ಬಹಳ ಪಾಸಿಟಿವ್ ಆಗಿ. ಅದರಿಂದ ಹಳೆ ಕಾಲದಲ್ಲಿ ಹೇಳ್ತಾರೆ, ಅಂದಂದಿನದ ಏನು ಲೆಕ್ಕ ಇದೆ ನಮ್ದು ಜೀವನದ್ದು, ಏನೆಲ್ಲ ನಾವು ಮಾಡಿದೀವಿ ಬಿಟ್ಟಿದ್ದೀವಿ, ಇದೆಲ್ಲವೂ ಕೂಡ ಭಗವಂತನ ಮುಂದೆ ಎಲ್ಲ ಸಮರ್ಪಿಸಿ ನಾವು ನಮ್ಮನ್ನ ಮನಸ್ಸನ್ನ ಖಾಲಿ ಮಾಡಿ ಸುಖ ನಿದ್ರೆಯಲ್ಲಿ ನಾವಿರ್ಬೇಕಾಗತ್ತೆ. ತುಂಬಾ ಮನಸ್ಸನ್ನ ಎಂಟಿ ಮಾಡಿ ನಾವು ಮಲಗಬೇಕಾಗತ್ತೆ. ಆಗ ಮಾತ್ರ ನಮ್ಮ ಆರೋಗ್ಯವನ್ನ ನಾವು ಇಟ್ಕೊಳ್ಳಿಕ್ಕೆ ಸಾಧ್ಯ. ಅದರಿಂದ ಎಲ್ಲರೂ ಕೂಡ ಈ ಎರಡು ವಿಚಾರಗಳ ಕಡೆ ಗಮನ ಕೊಡ್ತಾ ಹೋಗಿ, ಆಗ ಖಂಡಿತವಾಗಿಯೂ ನಮ್ಮ ಆರೋಗ್ಯವನ್ನ ನಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ.